ವೆಲ್ಕಮ್ ಟು ಘಟ್ಟ ಪಿಕ್ನಿಕ್ ಪ್ಲಾನ್ ಮಾಡ್ತಾ ಇದೀವಿ. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಕುಕಿಂಗ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಸುಬ್ಬು ಮಲಗಿದ್ದಾನೆ, ನಿಬೀಶ್ ಮೊಬೈಲ್ ನೋಡ್ತಿದ್ದಾನೆ. ಈಗ ನಾವು ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಲ್ವ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಯಾರ್ಯಾರು ವೆಜಿಟೇರಿಯನ್ಸ್ ಇದ್ದೀರಾ ಬೇಜಾರು ಮಾಡ್ಕೊಬೇಡಿ. ಸೊ ಈಗ ಅದಕ್ಕೆ ಏನೇನು ಬೇಕಲ್ವಾ ಇಂಗ್ರೀಡಿಯೆಂಟ್ಸು ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಈಗ ಬಿರಿಯಾನಿಗೆ ಬೇಕಾಗಿರೋ ಅಂತ ಅಕ್ಕಿನ ಮೆಜರ್ ಮಾಡ್ಕೊತಿದ್ದಾರೆ ನಿಬ್ಬಿ ಅವ್ರ ವರ್ಷಕ್ಕೆ. ಸ್ವಲ್ಪ ಜೀರಾ ರೈಸ್, ಸ್ವಲ್ಪ ಇಂಡಿಯಾ ಗೇಟ್ ಬಾಸುಮತಿ ರೈಸ್, ನೆಕ್ಸ್ಟು ಬುಲೆಟ್ ರೈಸ್ ಹಾಕೊಡ್ತಾ ಇದ್ದಾರೆ. ಇವರು ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ. ಪ್ಯೂರ್ ನವಿ ಮಾಮ ಅದೇ ಸೈಡ್ ವೇನಲ್ಲಿ ಫ್ರೂಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದಾರೆ ಫಾರ್ ದ ಪಿಕ್ನಿಕ್. ಸೊ ನಾವು ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಹೋಗೋದ್ರಿಂದ ಫ್ರೂಟ್ಸ್ನ ಅಲ್ಲಿ ಮಕ್ಕಳಿಗೆ ತುಂಬಾ ಟೈಮ್ ಕೊಡ್ಬೋದು ಮತ್ತು ಔಟ್ಸೈಡ್ ಫುಡ್ ಎಲ್ಲ ಅವಾಯ್ಡ್ ಮಾಡ್ಬೋದು. ಸೊ ಹಂಗಾಗಿ ಫ್ರೂಟ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ನಮ್ಮ ಕಡೆ ಬಿರಿಯಾನಿ ರೆಡಿ ಆಗ್ತಾ ಇದೆ. ಎಲ್ಲ ಇದಕ್ಕೆ ಸಾಕು ಸಾಕು. ಸೊ ಬಿರಿಯಾನಿಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾ ಇದ್ದೀವಿ. ನಮ್ಮ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ. ನಾವು ಮಕ್ಕಳಿಗೆ ಮನೇಲೆ ಈ ಥರ ಫ್ರೂಟ್ಸು ಮತ್ತು ಒಂದು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋದರೆ ನಮಗೆ ಪಿಕ್ನಿಕಲ್ಲಿ ಏನಂದರೆ ಮೇಯ್ನು ರೆಸ್ಟೋರೆಂಟ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಹೋದಾಗ ತುಂಬ ಟೈಮ್ ಸೇವ್ ಆಗುತ್ತೆ. ಆಮೇಲೆ ಅವರಿಗೆ ಅಲ್ಲಿ ಏನೇನು ಕಲರ್ ಆ್ಯಡ್ ಮಾಡಿರ್ತಾರೆ, ಯಾವ ಎಣ್ಣೆ ಯೂಸ್ ಮಾಡಿರ್ತಾರೆ ಗೊತ್ತಿರಲ್ಲ. ಒಂದು ಹೆಲ್ತ್ ಕಾನ್ಶಿಯಸ್ ವೈದು ಮತ್ತು ಮನಿ ಕೂಡ ಸೇವ್ ಆಗುತ್ತೆ. ನಮ್ಮ ಹೆಣ್ಮಕ್ಳಿಗೆ ವರ್ಕಿಂಗ್ ಇರೋದ್ರಿಂದ ಇದನ್ನೆಲ್ಲ ಮಾಡ್ಕೊಳ್ಳೋ ಪೇಷನ್ಸ್ ಇರೋಲ್ಲ. ನಾವು ಮನೇಲಿ ಸ್ವಲ್ಪ ಮಕ್ಕಳಿರೋದ್ರಿಂದ ಸಪೋರ್ಟ್ ಮಾಡಿದ್ರೆ ಅವರು ಕೂಡ ಅದನ್ನು ಮಾಡ್ಕೊಡ್ತಾರೆ. ನಮಗೂ ಕೂಡ ಚೆನ್ನಾಗಿ ಇರುತ್ತೆ. ಮತ್ತು ಕುಕ್ಕಿಂಗಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಏನಂದರೆ ಮೈಂಡ್ ರಿಲೀಫ್ ಆಗಿರುತ್ತೆ ಮತ್ತು ಒಂದು ಹೆಲ್ತಿ ರಿಲೇಷನ್ಶಿಪ್ ಡೆವಲಪ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಇಲ್ಲಿ ಮೇನ್ ಏನು ಅಂದರೆ ಈ ಕಾಯಿ ಮತ್ತು ಈ ಗಸಗಸೆನ ರುಬ್ಬಿಟ್ಟು ನುಣ್ಣಗೆ ಹಾಕಿದರೆ ಬ್ಲೆಂಡ್ ಮಾಡಿ ಅದು ಇನ್ನು ಟೇಸ್ಟ್ನ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇದು ಬಿರಿಯಾನಿಗೆ ಕಾಯಿ ಗಸಗಸೆ ರುಬ್ಬ ಹಾಕಿ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಮಾಡಿ ಹಾಕಿದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕಾಯಿ ಜೊತೆ. ಯಾರೇ ಅದು? ಹೇ ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ ಅಷ್ಟೇ.